ನಮಸ್ಕಾರ, ಇದು ಸುವರ್ಣ ಅಡುಗೆ. ನಾನಿವತ್ತು ಸಿಂಪಲ್ ಆಗಿರೋದು ಕುದಿಸಿರೋ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ, ಬಟ್ ಬೇಗನೂ ಆಗುತ್ತೆ. ಇದು ಒಂದು 10 ಮಿನಿಟ್ಸಲ್ಲಿ ಮುಗಿದು ಹೋಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ನಾನು ಇವಾಗ 4 ಮೊಟ್ಟೆಯನ್ನು ಕುದಿಸಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಈ ಥರ ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವು ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಟ್ಟೆ ಪಲ್ಯಗೆ. ಇಲ್ಲಿ ನೋಡಿ ಖಾರ ತೊಗೊಂಡಿದ್ದೀನಿ 1 ಸ್ಪೂನು, 1/4 ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಇದಕ್ಕೆ. ಬನ್ನಿ ಮೊಟ್ಟೆ ಪಲ್ಯ ಮಾಡೋಣ. ಇಲ್ಲಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆಗಲಿ. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳಿ. 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, 3 ಹಾಕ್ಕೊಂಡಿದ್ದೀನಿ ನೋಡಿ. ಇದು ಫ್ರೈ ಆಗಲಿ ಸ್ವಲ್ಪ. ಇದು ಈರುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪನೇ ಆಗಬೇಕು, ಮೀಡಿಯಮ್ ಆಗಿ. ಟೇಸ್ಟ್ ಚೆನ್ನಾಗಿ ಬರಲ್ಲ. ಮೊಟ್ಟೆ ಪಲ್ಯ ಮಾಡ್ತಾ ಇದೀವಲ್ಲ, ಟೇಸ್ಟ್ ಚೆನ್ನಾಗಿ ಬರಲ್ಲ ಇದು. ಇನ್ನು ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಈ ಥರ ಆಗಿದೆ ಫ್ರೈ. ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಕರಿಬೇವು ಹಾಕಿ ನೋಡಿ, ತುಂಬ ಟೇಸ್ಟ್ ಬರುತ್ತೆ ಮೊಟ್ಟೆ ಪಲ್ಯಗೆ. ಇದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಕರಿಬೇವು ಹಾಕಿದ್ರೆ. ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದೆ. ನಾನು ಅರಿಶಿನ ಮರ್ತು ಹೋಗಿದ್ದೆ, ಇವಾಗ ಹಾಕ್ತಾ ಇದೀನಿ ನೋಡಿ. ಹೇಳೋದು ಮರ್ತು ಹೋಗಿದ್ದೆ ನಾನು. ಅರಿಶಿನ ಹಾಕ್ತಾ ಇದೀನಿ ನೋಡಿ. ಅರಿಶಿನ ಮತ್ತು ಖಾರ, ಗರಂ ಮಸಾಲ ಇದೆಯಲ್ಲ, ಅದು ಹಾಕ್ತಾ ಇದೀನಿ ನೋಡಿ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಖಾರ ಮತ್ತು ಗರಂ ಮಸಾಲ ಎಲ್ಲ ಹಾಕಿರ್ತೀವಲ್ಲ, ಜಾಸ್ತಿ ಫ್ರೈ ಮಾಡಬಾರ್ದು. 1 ನಿಮಿಷ ಫ್ರೈ ಮಾಡ್ಬೇಕು ಅಷ್ಟೇ ನೋಡಿ. ಇವಾಗ ಆಗಿದೆ, ಫ್ರೈ ಆಗಿದೆ. ಫ್ರೈ ಆಗಿದೆ ನೋಡಿ. ನಾನು ಕುದಿಸ್ಕೊಂಡಿದ್ದೆಲ್ಲ ಮೊಟ್ಟೆನ, 4 ಮೊಟ್ಟೆನ ಹಾಕ್ತದೆ ನೋಡಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ, ಈಸಿಯಾಗಿರುತ್ತೆ ಇದು ಪಲ್ಯ, ಮೊಟ್ಟೆ ಪಲ್ಯ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಂಡು ನೋಡಿ ನಿಮ್ಮ ಮನೇಲೂ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ. ನಿಮ್ಮನ್ನೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮೊಟ್ಟೆ ಪಲ್ಯ ರೆಡಿ ಆಗಿದೆ. ಸಿಂಪಲ್ ಆಗಿರೋದು, ಟೇಸ್ಟಿ ಆಗಿರುತ್ತೆ ನೋಡಿ. ನಿಮ್ಮಲ್ಲೇ ಟ್ರೈ ಮಾಡಿ ನೋಡಿ. ಜಲ್ದಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಸುವರ್ಣ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.